ವಿವಸ್ತ್ರಗೊಳಿಸಿದ ರೌಡಿ ಶೀಟರ್ ಕಾಲಿಗೆ ಬಿದ್ದು ಗುಂಡೇಟು. ಹಳೇ ಸೇಡಿಗೆ ಯುವಕನ ಮೇಲೆ ರೌಡಿ ದರ್ಪ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪುಂಡರ ಅಟ್ಟಹಾಸ. ಶಾಲಾ ವಾಹನದ ಮೇಲೆಯೇ ಅಟ್ಯಾಕ್. ಎಲ್ಲಾ ಸುದ್ದಿಗಳ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಬಂಧನವಾಗಿರುವ ದರ್ಶನ್ ಹಾಗೂ ಗ್ಯಾಂಗಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ 17 ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಮತ್ತೆ 14 ದಿನ ನ್ಯಾಯಾಂಗ ಬಂಧನವನ್ನು ಕೋರ್ಟ್ ವಿಸ್ತರಿಸಿದೆ. ಮುಂದಿನ ಸೆಪ್ಟೆಂಬರ್ 30ರವರೆಗೂ ಕೂಡ ಮರ್ಡರ್ ಗ್ಯಾಂಗಿಗೆ ಜೈಲೂಟವೇ ಫಿಕ್ಸ್ ಆಗಿದೆ. ಇನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಾದಾಗ ದರ್ಶನ್ ಪರ ವಕೀಲರು ಜಡ್ಜ್ ಮುಂದೆ ದೂರಿನ ಸರಮಾಲೆಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಬೆನ್ನು ನೋವು ಇದ್ರೂ ಕೂಡ ಕುಳಿತುಕೊಳ್ಳಲು ಒಂದು ಚೇರ್ ಕೂಡ ಕೊಟ್ಟಿಲ್ಲ. ಫ್ಯಾಮಿಲಿ ಕ್ಲೋಸ್ ಫ್ರೆಂಡ್ಸ್ಗಳು ಕೂಡ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡ್ತಿಲ್ಲ. ಏನಾದರೂ ಕೇಳಿದ್ರೆ ಸೆಕ್ಯೂರಿಟಿ ರೀಸನ್ ಕೊಡ್ತಿದ್ದಾರೆ. ದರ್ಶನ್ ದೇಶ ವಿರೋಧಿ ಅಥವಾ ಕೋಕಾ ಕೇಸ್ನಲ್ಲಿ ಬಂಧಿತನಾಗಿರೋದು ಕೊಲೆ ಕೇಸ್ನಲ್ಲಷ್ಟೇ ಅಂಥೇಳಿ ಕೋರ್ಟ್ ಗಮನಕ್ಕೆ ವಕೀಲರು ತಂದಿದ್ದಾರೆ. ವಕೀಲರ ಮನವಿಯನ್ನು ಆಲಿಸಿದಂತಹ ಕೋರ್ಟ್ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೂ ವಕೀಲರ ಭೇಟಿಗೆ ಅವಕಾಶ ಕೊಡುವಂತೆ ಸೂಚನೆಯನ್ನು ಕೊಟ್ಟಿದೆ. ಕಾರಾಗೃಹದ ಮಾರ್ಗಸೂಚಿಯಂತೆ ದರ್ಶನ್ಗೆ ಅಗತ್ಯ ವಸ್ತುಗಳನ್ನು ಒದಗಿಸುವಂತೆ ನ್ಯಾಯಾಧೀಶರು ಸೂಚಿಸಿದ್ದಾರೆ. 2 ಬಾರಿ ಚೇರ್ಗೆ ಮನವಿ ಸಲ್ಲಿಸಿದ್ರು ಮ್ಯಾನುವಲ್ ಮೂಲಕವೇ ಒದಗಿಸುವಂತೆ ತಿಳಿಸಿದೆ. ಮರ್ಡರ್ ಕೇಸ್ ಸಂಬಂಧ ಕೋರ್ಟ್ಗೆ ಪೊಲೀಸರು ಡಿಜಿಟಲ್ ಸಾಕ್ಷ್ಯವನ್ನು ಸಲ್ಲಿಸಿದ್ದಾರೆ. ಸಿಸಿಟಿವಿಗಳು, ಸಿಎಫ್ಎಸ್ಎಲ್ ವರದಿಗಳು, ಮೊಬೈಲ್ ಸಿಡಿಆರ್ ರಿಪೋರ್ಟ್ಗಳು, DNA ಟೆಸ್ಟ್ ಸೇರಿದಂತೆ ಎಲ್ಲ ರಿಪೋರ್ಟ್ಗಳನ್ನು ಕೂಡ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಮುಂದಿನ ವಿಚಾರಣೆಯ ಹೊತ್ತಿಗೆ ಸಿಎಫ್ಎಸ್ಎಲ್ ಜೆರಾಕ್ಸ್ ಪ್ರತಿಯನ್ನು ನೀಡಲಿಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಬಳ್ಳಾರಿ ಜೈಲಿನಲ್ಲಿರುವ ಕೊಲೆ ಆರೋಪಿ ದರ್ಶನ್ ಹೈ ಸೆಕ್ಯೂರಿಟಿ ಸೆಲ್ಗೆ 32 ಇಂಚಿನ ಟಿವಿ ಬಂದಿದೆ. ವಾರದ ಹಿಂದೆ ಟಿವಿಗಾಗಿ ಬೇಡಿಕೆ ಇಟ್ಟಿದ್ದ ದಾಸನಿಗೆ ಟಿವಿ ಕೊಡಲಾಗಿದೆ. ಆದರೆ ಸೌಂಡ್ ಬರ್ತಿಲ್ಲ, ಸ್ಕ್ರೀನ್ ಸರಿಯಾಗಿ ಕಾಣಿಸ್ತಿಲ್ಲ ಅಂಥೇಳಿ ಬೇರೆ ಟಿವಿ ಕೊಡಿ ಅಂತ ಜೈಲಾಧಿಕಾರಿಗಳೊಂದಿಗೆ ಕಿರಿಕ್ ಮಾಡಿಕೊಂಡಿದ್ದ ದಾಸ ಇದೀಗ ಜೈಲಾಧಿಕಾರಿಗಳು ಹೈಯರ್ ಕಂಪನಿಯ 32 ಇಂಚಿನ ಟಿವಿಯನ್ನು ರಿಪೇರಿ ಮಾಡಿಸಿ ಹೈ ಸೆಕ್ಯೂರಿಟಿ ಸೆಲ್ಗೆ ಅಳವಡಿಸಿದ್ದಾರೆ. ಈ ಮಧ್ಯೆ ಬಳ್ಳಾರಿ ಜೈಲು ಪಾಲಾದ ಪತಿ ದರ್ಶನ್ ಅವರನ್ನು ಕಾಣಲಿಕ್ಕೆ 4ನೇ ಬಾರಿಗೆ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಆಗಮಿಸಿದರು. ವಕೀಲರು ಪತ್ನಿ ಬೇಲ್ ವಿಚಾರವಾಗಿ ದರ್ಶನ್ ಚರ್ಚಿಸಿ ಪತ್ನಿ ತಂದುಕೊಟ್ಟಂತಹ ಬ್ಯಾಗ್ಗಳನ್ನು ಹೊತ್ತು ಸೆಲ್ ಕಡೆ ಹೊರಟರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಾಗ ನಟ ದರ್ಶನ್ ಅವರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕಸ್ಟಡಿಯಲ್ಲಿದ್ದಾಗ ದರ್ಶನ್ಗೆ ಹಿರಿಯ ಅಧಿಕಾರಿಗಳು ಕಿವಿ ಮಾತು ಹೇಳಿದ್ರು. ಖುದ್ದು ನಗರ ಪೊಲೀಸ್ ಆಯುಕ್ತ ದಯಾನಂದ್, ಡಿಸಿಪಿ ಗಿರೀಶ್ ದರ್ಶನ್ಗೆ ಬುದ್ಧಿ ಮಾತುಗಳನ್ನು ಹೇಳಿದ್ರು ಎನ್ನಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲವು ರೌಡಿಗಳಿದ್ದಾರೆ, ಅವರಿಂದ ದೂರ ಇರಿ, ರೌಡಿಗಳ ಸಹವಾಸ ಮಾಡಬೇಡಿ ಅಂತ ಸಲಹೆ ನೀಡಿದ್ರಂತೆ. ಅಧಿಕಾರಿಗಳ ಕಿವಿ ಮಾತಿಗೆ ಬಂಧಿಯಾಗಿದ್ದ ದರ್ಶನ್ ಸರಿ ಸರ್, ಆ ರೀತಿ ಮಾಡಲ್ಲ ಅಂತ ಹೇಳಿದ್ರಂತೆ. ಆದರೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಮೇಲೆ ದರ್ಶನ್ ಮಾಡಿದ್ದೇ ಬೇರೆ. ಜೈಲಿಗೆ ಹೋಗ್ತಾ ಇದ್ದಂತೆ ದರ್ಶನ್ ಬೇಕರಿ ರಘು ವಿಲ್ಸನ್ ಗಾರ್ಡನ್ ನಾಗನ ಸಹವಾಸ ಮಾಡಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸಖ್ಯ ಬೆಳೆಸಿಕೊಂಡಿದ್ದ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗಿತ್ತು. ಅದೊಂದು ಫೋಟೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರ ವೈಫಲ್ಯ ಅಂತ ಖಂಡಿಸಲಾಗಿತ್ತು. ಬಳಿಕ ಎಚ್ಚೆತ್ತುಕೊಂಡ ಸರ್ಕಾರ ದರ್ಶನ್ ಸೇರಿದಂತೆ ಡಿ ಗ್ಯಾಂಗ್ನ ಇತರೆ ಆರೋಪಿಗಳನ್ನು ರಾಜ್ಯದ ಇತರೆ ಜೈಲುಗಳಿಗೆ ಸ್ಥಳಾಂತರ ಮಾಡಿತು. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲು ಸೇರಿದ ದರ್ಶನ್ ಪದೇ ಪದೇ ಕಿರಿಕ್ ಮಾಡ್ಕೊಳ್ತಾ ಇದ್ದಾರೆ. ಸರ್ಜಿಕಲ್ ಚೇರ್, ಫೋನ್ ಕಾಲ್, ಪ್ರೋಟೀನ್, ವಿಟಮಿನ್ ಟ್ಯಾಬ್ಲೆಟ್, ಟಿವಿ ಹೀಗೆ ಜೈಲಧಿಕಾರಿಗಳ ಬಳಿ ನಾನಾ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಇದೆಲ್ಲವನ್ನ ಗಮನಿಸಿರುವ ವಕೀಲರು ಜೈಲಿನಲ್ಲಿರುವ ಆರೋಪಿ ದರ್ಶನ್ಗೆ ಪತ್ರವೊಂದನ್ನು ಕಳಿಸಿದ್ದು ಜೈಲಿನಲ್ಲಿ ದುರ್ನಡತೆ ತೋರದಂತೆ ಎಚ್ಚರದಿಂದ ಇರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದ ಬಳಿಕವೂ ಎಚ್ಚೆತ್ತಂತೆ ಕಾಣಿಸ್ತಾ ಇಲ್ಲ. ಮಹಜರ್ ನೆಪದಲ್ಲಿ ಜೈಲಿಗೆ ನುಗ್ಗಿದ ಪೊಲೀಸರಿಗೆ ಮೊಬೈಲ್ಗಳು ಸಿಕ್ಕಿವೆ. ಹಾಲಿನ ಪಾಕೆಟ್ಗಳಲ್ಲಿ ಆರೋಪಿಗಳು ಮೊಬೈಲ್ಗಳನ್ನು ಬಚ್ಚಿಟ್ಟಿದ್ರು. ಸ್ನಾನದ ಕೋಣೆಯ ನೀರು ಹೋಗುವ ಪೈಪ್ನಲ್ಲಿ ನೇತಾಕಿದ್ರು. ತಾವಿರುವ ಸೆಲ್ನಲ್ಲಿ ಅಡುಗೆಯನ್ನು ಆರೋಪಿಗಳು ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಇನ್ನು ರಾಜಾತಿಥ್ಯ ಪ್ರಕರಣದ ತನಿಖೆಯಲ್ಲಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಪ್ರಕರಣ ಸಂಬಂಧ 3 FIR ದಾಖಲಾಗಿತ್ತು. ಇದರ ತನಿಖೆ ಮಾಡಿದ ಪೊಲೀಸರು ಜೈಲು ಅಧಿಕಾರಿಗಳ ಕಳ್ಳಾಟದ ಬಗ್ಗೆ ಮಾಹಿತಿ ದೊರೆತಿದೆ. ಆರೋಪಿ ನಟ ದರ್ಶನ್ಗೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸಹಾಯ ಮಾಡಿದ್ದಾರೆ ಎಂಬ ವಿಚಾರ ತನಿಖೆಯ ವೇಳೆ ಬಯಲಾಗಿದೆ. ದೆಹಲಿಯಲ್ಲಿ ನೂತನ ಮುಖ್ಯಮಂತ್ರಿಯ ನೇಮಕವಾಗಿದೆ. ಖಡಕ್ ಮಾತುಗಳಿಗೆ ಹೆಸರಾದ ದೆಹಲಿಯ ಆಪ್ ಸರ್ಕಾರದ ಸಚಿವ ಅತಿಶಿ ಮರ್ಲೇನಾ ಸಿಂಗ್ಗೆ ಈಗ ಉನ್ನತ ಹುದ್ದೆ ಸಿಕ್ಕಿದೆ. ಅಬಕಾರಿ ಲೈಸೆನ್ಸ್ ಅಕ್ರಮ ಕೇಸ್ನಲ್ಲಿ ದೆಹಲಿಯ ಸಿಎಂ ಕೇಜ್ರಿವಾಲ್ ಹಾಗೂ ಮಾಜಿ ಸಿಎಂ ಮನೀಶ್ ಸಿಸೋಡಿಯಾ ಜೈಲು ಸೇರಿದಾಗ AAP ಸರ್ಕಾರವನ್ನು ಮುನ್ನಡೆಸಿದ್ದ ಅತಿಶಿಗೆ ಈಗ ಮುಖ್ಯಮಂತ್ರಿಯ ಹುದ್ದೆ ಸಿಕ್ಕಿದೆ. ಇವತ್ತು ನಡೆದ AAP ಶಾಸಕರ ಸಭೆಯಲ್ಲಿ ಪಕ್ಷದ ನಾಯಕ ದಿಲೀಪ್ ಪಾಂಡೆ ನೂತನ ಮುಖ್ಯಮಂತ್ರಿಯನ್ನ ಕೇಜ್ರಿವಾಲ್ ನಿರ್ಧರಿಸುವಂತೆ ಪ್ರಸ್ತಾಪಿಸಿದರು. ಆಗ AAP ರಾಷ್ಟ್ರೀಯ ಸಂಚಾಲಕರು ಅತಿಶಿ ಅವರ ಹೆಸರನ್ನು ಪ್ರಸ್ತಾಪಿಸಿದಾಗ ಎಲ್ಲ AAP ಶಾಸಕರು ಎದ್ದು ನಿಂತು ಸರ್ವಾನುಮತದಿಂದ ಒಪ್ಪಿಕೊಂಡಿದ್ದಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿಯಾಗಿರುವ ಅತಿಶಿ ಕಾಲ್ಕಿಜಿಯ ಶಾಸಕಿ. ಅಬಕಾರಿ ನೀತಿ ಪ್ರಕರಣದಲ್ಲಿ ಭ್ರಷ್ಟಾಚಾರದ ಆರೋಪ ಹೊತ್ತು ಕೇಜ್ರಿವಾಲ್ ಹಾಗೂ ಸಿಸೋಡಿಯಾ ಜೈಲು ಸೇರಿದಾಗ ಸಚಿವೆಯಾಗಿ ಆಯ್ಕೆಯಾಗಿದ್ದರು. ಪ್ರಸ್ತುತ ದೆಹಲಿ ಸರ್ಕಾರದಲ್ಲಿ ಶಿಕ್ಷಣ ಮತ್ತು ಲೋಕೋಪಯೋಗಿ ಇಲಾಖೆಯಂತಹ ಪ್ರಮುಖ ಖಾತೆಗಳನ್ನು
ಹೊಂದಿರುವ ಅತಿಶಿ ತಮಗೆ ಅತಿ ದೊಡ್ಡ ಜವಾಬ್ದಾರಿ ವಹಿಸಿರುವುದಕ್ಕೆ ಧನ್ಯವಾದ ಅರ್ಪಿಸಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಗೆ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಸಲ್ಲಿಸಿದ್ದಾರೆ. आम आदमी पार्टी के नेता मेरे गुरु अरविंद केजरीवाल जी का धन्यवाद करना चाहती हूँ, जिन्होंने मुझे इतनी बड़ी जिम्मेदारी दी और इस जिम्मेदारी के लिए मुझ पे भरोसा किया. ये सिर्फ आम आदमी पार्टी में हो सकता है, अरविंद केजरीवाल जी के नेतृत्व में हो सकता है कि एक फर्स्ट टाइम पॉलिटिशियन एक राज्य की मुख्यमंत्री बने.